ಚುನಾವಣೆಯನ್ನು ಮಾಡಿದ್ವಿ ನಾವು. ಅಂದರೆ ನಮ್ಮಲ್ಲಿ ಸುಮಾರು 82-83ರಿಂದ 97-93ರಿಂದ ಸಂಘ ಆರಂಭ ಆದ ನಂತರ ಚುನಾವಣೆಗಳು ಆಗಿರಲಿಲ್ಲ. ಚುನಾವಣೆ ಪ್ರಥಮವಾಗಿ ನಮ್ಮ ವಕೀಲರ ಸಂಘದ ಚುನಾವಣೆ ಆಗಿದ್ದು 2013ರೊಳಗೆ. ಅದನ್ನು ಬಿಟ್ಟರೆ ನಂತರ ಮತ್ತೆ 2024ರೊಳಗೆ ಚುನಾವಣೆ ನಡೀತು. ನಾವು ನಮ್ಮ ಬಾಯ್ಲಾ ಪ್ರಕಾರ ಚುನಾವಣೆಯನ್ನು 2 ವರ್ಷದ ಅವಧಿಗೆ ಅಂಥೇಳಿ ಮಾಡಿತ್ತು ಅದನ್ನು. ಆದರೆ 2025 ನಾವು ವಾರ್ಷಿಕ ಸಭೆಯನ್ನು ಕರೆದಾಗ ಜೂನ್ ಒಳಗೆ ಕೆಲವೊಂದು ಜನ ಇಲ್ಲ ನಾವು 1 ವರ್ಷ ಅಂತೇಳಿ ಸ್ವಲ್ಪ ತಕರಾರುಗಳಾದವು. ನಾವು ಹೇಳಿದ್ವಿ ಸಂಘದ ಚುನಾವಣೆಯನ್ನು ಇಲೆಕ್ಷನ್ ಮಾಡಬೇಕಾದಾಗ 2 ವರ್ಷ ಬಾಯ್ಲಾ ಪ್ರಕಾರ ಅಂತೇಳಿ ಚುನಾವಣೆ ಮಾಡಿದ್ವಿ ಅಂತ ಹೇಳಿದಾಗ ಕೆಲವೊಂದಿಷ್ಟು ಗೊಂದಲಗಳಾದಾಗ ನಮ್ಮೊಂದಿಷ್ಟು ಹಿರಿಯರು ಕೂಡಿ ಒಂದು ಹೊಂದಾಣಿಕೆ ಮಾಡೋನು ಚುನಾವಣೆ ಮಾಡೋದಕ್ಕೂ ಅಥವಾ ಎಲ್ಲ ಕೂಡ ಶಾಂತಿಯಿಂದ ಬಗೆಹರಿಸ್ಕೊಳ್ಳೋದಕ್ಕಂತ ಅಂತೇಳಿ ಜವಾಬ್ದಾರಿಗಳನ್ನು ತೊಗೊಂಡ್ರು. ಅವರು ಯಾವುದನ್ನು ಮಾಡಲಿಲ್ಲ 3 ತಿಂಗಳು ಕಳೆದ್ರು ಕೂಡ. ನಂತರ ಮೊನ್ನೆ ಏಕಾಏಕಿ 16ನೇ ತಾರೀಕಿಗೆ ಬಾರ್ ಕೌನ್ಸಿಲಿಂದ ಒಂದು ಲೆಟರ್ ಬಂತು ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ನಿಂದ. ಅವರು ಅವದೇ ಅಂತ ಒಂದು ನಿರ್ದೇಶನಗಳನ್ನು ಒಳಗೊಂಡಂಥ ಯಾವ್ಯಾವ ಸಂಘದ ಚುನಾವಣೆಗಳಾಗಿಲ್ಲ ಅಂದ್ರೆ COP ಯಾರು ತೊಗೊಂಡಿಲ್ಲ ಅಂದ್ರೆ ಸರ್ಟಿಫಿಕೇಟ್ ಆಫ್ ಪ್ರಾಕ್ಟೀಸು ಅಂದ್ರೆ ಅಖಿಲ ಭಾರತ ವಕೀಲರ ಸಂಘ ಐತಲ್ಲ ಅಲ್ಲಿಂದ AIP ಎಕ್ಸಾಮ್ ಅಂತ ಆಗ್ತೈತಿ, ಅವ್ರಿಗೆಲ್ಲರಿಗೂ ವೋಟಿಂಗ್ ಪವರ್ ಕೊಡ್ಬೇಕಂತೇಳಿ ಒಂದು ಸರ್ಕ್ಯುಲರ್ ನಮ್ಮ ಸಂಘಕ್ಕೆ ಕಳಿಸಿದ್ರು. ಆ ಸಂಘದ ಅದರ ಸರ್ಕ್ಯುಲರ್ ಪ್ರಕಾರ ನಾವು ಮಾಡಬೇಕಾದಾಗ ನಮ್ಮ ವಕೀಲರ ಸಂಘದೊಳಗೆ ಇಲ್ಲಿವರೆಗೆ 103 ಜನ ವಕೀಲರು ನಮ್ಮಲ್ಲಿ ಸದಸ್ಯತ್ವ ಪಡ್ಕೊಂಡಂಥವ್ರು. ನಂತರ 60 ಜನ COP ಪಾಸ್ ಆದವ್ರು ಸರ್ಟಿಫಿಕೇಟ್ ಆಫ್ ಪ್ರಾಕ್ಟೀಸ್ ಇದ್ದಂಥವ್ರು. ಇನ್ನೂ 43 ಜನ ನಮ್ಮಲ್ಲಿ AIB ಪಾಸ್ ಆದಂಥ ವಕೀಲರು ಅದಾರ. COP ಆದವ್ರು ಅದಾರು, ಮತ್ತು ಎಕ್ಸಾಮ್ ಪಾಸ್ ಆದವ್ರು ಅದಾರು. ನಾವು ಎಲ್ಲರಿಗೂ ಏನು ಹೇಳಿದ್ವಿ ಅಂತಂದ್ರೆ ಇಲ್ಲ ನಾವು ಚುನಾವಣೆ ಮಾಡ್ತೀವಿ, COP ಪ್ರಕಾರ 60 ಮಂದಿಗೆ ಅಷ್ಟೇ ವೋಟಿಂಗ್ ಕೊಡ್ತೀವಿ, ಇನ್ನೂರು ಕೊಡೋಕ್ಕಾಗಲ್ಲ ಅಂತ. ನಾವು 2-3 ಸಭೆಗಳನ್ನು ಮಾಡಿದ್ವಿ. ಸಭೆಗಳನ್ನು ಮಾಡಿ ಅವ್ರು ಎಷ್ಟು ತಿಳಿಸಿ ಹೇಳಿದ್ವಿ. ಯಾಕಂದರೆ ನಮ್ಮಲ್ಲಿ ಸಂಘದ ಸದಸ್ಯತ್ವ ತೊಗೋಬೇಕಾದಾಗ ಎಲ್ಲ ಅನುಕೂಲ ಆಕೈತಿ ಅಂತೇಳಿ ಲೈಬ್ರರಿ ಇರ್ತೈತಿ, ಮತ್ತೊಂದು ಇರ್ತೈತಿ, ಮುಂದೆ ಅವ್ರಿಗೆ ಸ್ಟೈಪಂಡ್ಗೆ ಅನುಕೂಲ ಆಕೈತಿ ಅಂತೇಳಿ ಸದಸ್ಯತ್ವ ತೊಗೊಂಡಿರ್ತಾರೆ. ಅಂದ್ರೆ ನಾವು ಸದಸ್ಯತ್ವ ಫೀಸು ಕೊಟ್ಟಿರ್ತಾರೆ. ಅವ್ರಿಗೆ ನಾವು ಮತದಾನ ಹಕ್ಕನ್ನು ಕೊಡಲಿಲ್ಲ ಅಂತಂದ್ರೆ ತೊಂದರೆ ಆಕೈತಿ, ಮತದಾನ ಹಕ್ಕನ್ನು ಕೊಡೋಣ ಅಂತ ಹೇಳಿದ್ವಿ. ಕೆಲವರು ಅದು ಬೇಡ ಅಂತಂದು ಅದಕ್ಕೆ ಕೊನೆಗೆ 60 ಮಂದಿದ ವೋಟಿಂಗ್ ಇಟ್ಕೊಂಡು ಚುನಾವಣೆಯನ್ನು ಕಂಡಕ್ಟ್ ಮಾಡಿದ್ರು. ನಾವು ಅದರ ವಿರುದ್ಧ ನಮ್ಮ ರಾಮಚಂದ್ರ ಚಿಕ್ಕಾಡಿ ಅವರು ಬಾರ್ ಕೌನ್ಸಿಲ್ಗೆ ಬರೆದಿದ್ರು. ಬಾರ್ ಕೌನ್ಸಿಲ್ಗೆ ಬರೆದಾಗ ಬಾರ್ ಕೌನ್ಸಿಲಿಂದನೂ ನೋಟಿಸ್ ಕೊಟ್ಟರು ನಮಗೆ, ನಿಮ್ಮ ಅವಧಿ 2024ರಿಂದ 2026ವರೆಗೆ ಐತಿ, ಯಾವುದೇ ಚುನಾವಣೆಗಳನ್ನು ಮಾಡೋಕ್ಕೆ ಅವಕಾಶಗಳಿಲ್ಲ, ಆ ಥರ ಮಾಡಬೇಡ್ರಿ ಅಂತೇಳಿ ಡೈರೆಕ್ಟಾಗಿ ನನಗೆ ಅಧ್ಯಕ್ಷದಂಥ ಅಣ್ಣಪ್ಪ ಅವಲೇಕರ್ ನನಗೆ ಅಂತ ನಮ್ಮ ಸೆಕ್ರೆಟರಿ ಆದಂಥ CB ದಾಸ್ತಿಕಪ್ಪ ಅವ್ರಿಗೆ ಖುದ್ದಾಗಿ ನೋಟಿಸ್ ಬಂದಿತ್ತು. ಆ ಪ್ರಕಾರ ಇಲ್ಲೇನು ಚುನಾವಣಾಧಿಕಾರಿಗಳು ಅಂತೇಳಿ ನೇಮಕ ಮಾಡ್ಕೊಂಡು ಚುನಾವಣೆಯನ್ನು ಘೋಷಣೆ ಮಾಡೋಕ್ಕಾಗ್ತಿದ್ರೆ ಅವ್ರಿಗೆ ನಾವು ಸೋಕಾಸ್ ನೋಟಿಸನ್ನು ಕೊಟ್ಟಿವಿ. ಸೋಕಾಸ್ ನೋಟಿಸ್ ಕೊಟ್ಟರೂ ಕೂಡ ಅದು ಅವ್ರು ಯಾವುದನ್ನು ಗಮನಕ್ಕೆ ತೊಗೊಳ್ದೇ ಮತ್ತು ಚುನಾವಣೆಯನ್ನು ಮುಂದುವರಿಸಿದ್ರು. ನಾಳೆ 27ನೇ ತಾರೀಕಿಗೆ ಮತದಾನ ಅಂತ ಇಟ್ಕೊಂಡಿದ್ವಿ. ಅದಕ್ಕಾಗಿ ನಾವು ಏನೇನು ನಮ್ಮ ಪ್ರೊಸೀಜರ್ ಇತ್ತು, ನಮ್ಮ ಅವಧಿ ಎಷ್ಟಿತ್ತು, ನಮ್ಮ ಬಾಯ್ಲಾ ಹಚ್ಚಿ ಎಲ್ಲನೂ ಕೂಡ ನಾವು ಬಾರ್ ಕೌನ್ಸಿಲ್ಗೆ ಕಳಿಸಿದಾಗ ಬಾರ್ ಕೌನ್ಸಿಲ್ನವ್ರು ಇವತ್ತು ನಿಮ್ಮ ಅವಧಿ 2024ರಿಂದ 2026ವರೆಗೆ ಇತ್ತು, ಅಲ್ಲಿವರೆಗೂ ನಿಮ್ಮ ಕಮಿಟಿನ ಕಲ್ಗಡಿ ವಕೀಲರ ಸಂಘದ ಪದಾಧಿಕಾರಿಗಳಾಗಿ ಮುಂದುವರಿತಾರೆ, ಯಾವುದೇ ಚುನಾವಣೆಗಳನ್ನು ಮಾಡೋಕ್ಕೆ ಮಧ್ಯದಲ್ಲಿ ಅವಕಾಶ ಇಲ್ಲ ಅಂಥೇಳಿ ಇವತ್ತು ಒಂದು ನಮಗೆ ಸರ್ಕ್ಯುಲರ್ ಕಳಿಸಿದ್ವಿ. ಆ ಸರ್ಕ್ಯುಲರ್ ತಮ್ಮ ಗಮನಕ್ಕೆ ಎಲ್ಲರಿಗೂ ಇರಲಿ ಅಂತ ಹೇಳ್ತಾ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆಯಲಾಗಿದೆ.